ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನದ ವಿಡಿಯೋ ಆಗಿರುತ್ತೆ. ಸೊ ಫಸ್ಟ್ ಮಾರ್ಕೆಟ್ ಅಲ್ಲಿ ನನಗೆ ಕಣ್ಣಿಗೆ ಕಂಡಿದ್ದು ಈ ಕಮಲದ ಹೂವು. ನಾನು ಕೂಡ ತಗೊಳ್ಳೋಣ ಅಂತ ಹೋದೆ. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಇದ್ದವ್ರು ಎಲ್ಲರೂ ಕೂಡ ಒಂದೊಂದು ಗುಚ್ಚಿ ತಗೊಂತಾ ಇದ್ರು. ಅಂದ್ರೆ ಒಂದು 30-40 ಈ ತರ ತಗೊಂತಾ ಇದ್ರು. ನನಗೆ ಅಲ್ಲಿ ಕನ್ಫ್ಯೂಷನ್, ಬೇಕಾಗಿರೋದು ಎರಡೇ ಅಲ್ವಾ, ನಾನ್ ಮಾತ್ರ ಎರಡು ತಗೊಂತಾ ಇದ್ದೀನಿ, ಇವರೆಲ್ಲ ಇಷ್ಟೊಂದು ತಗೋತಾ ಇದಾರಲ್ಲ ಅನ್ಬಿಟ್ಟು ಕೊನೆಗೆ ಅವರೆಲ್ಲ ತಗೋತಾ ಇದಾರಲ್ಲ ಅಂತ ನಾನು ಒಂದು ಗುಚ್ಚಿ ತಗೊಂಡು 500 ರೂಪಾಯಿ ನೋಟ್ ಕೊಡಕ್ ಹೋಗಿದ್ದೆ. ನಮ್ಮ ಮನೆಯವ್ರು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಬಂದು ಬೈದ್ರು. ಸೊ ಇಲ್ಲಿ ಗುಚ್ಚಿಗಟ್ಲೆ ತಗೋತಾ ಇರೋರು ಇಲ್ಲಿ ಕಡಿಮೆ ದುಡ್ಡಿಗೆ 50 ರೂಪಾಯಿಗೆ ತಗೊಂಡ್ ಹೋಗ್ತಾರೆ, ಬೇರೆ ಕಡೆ 100 ರೂಪಾಯಿಗೊಂದು ಈ ರೀತಿ ಮಾರ್ತಾರೆ. ಅದಕ್ಕೆ ಅಷ್ಟೆಲ್ಲ ತಗೊಂತಾ ಇದಾರೆ, ನಿನ್ಗೆ ಅಷ್ಟು ಬುದ್ಧಿ ಬೇಡವಾ ಅನ್ಬಿಟ್ಟು. ಆಮೇಲೆ ಈ ಕಡೆ ಹೂವಿನ ಮಾರ್ಕೆಟಿಗೆ ಬಂದು ನೋಡಿದಾಗ ಅಲ್ಲಿ ತಗೊಂತಾ ಇರೋರೆಲ್ಲ ಇಲ್ಲಿ ದೂರ ದೂರ ಕುತ್ಕೊಂಡ್ಬಿಟ್ಟು 100 ರೂಪಾಯಿಗೊಂದು 200 ರೂಪಾಯಿಗೆ 2 ಈ ರೀತಿ ಮಾರ್ತಾ ಇದ್ರು. ಶಮಂತ್ ಅದನ್ನೇ ನಗಾಡ್ತಾ ಇದ್ರು, ನೋಡು ಅಷ್ಟು ಗುಚ್ಚಿ ತಗೊಂಬಂದಿದ್ರೆ ನಾನು ಇಲ್ಲೇ ನೀನೊಂದು ಕೂರ್ಸೋಗ್ತಾ ಇದ್ದೆ ಮಾರ್ಬಿಟ್ಟು ಬಾ ಅಂತ ಅನ್ಬಿಟ್ಟು. ಇಲ್ಲಿ ಬಂದು ಗುಚ್ಚಿಗಟ್ಲೆ ಚೆಂಡು ತಗೊಂಡೆ, ಮನೆ ಬಾಗ್ಲಿಗೆಲ್ಲ ಬಿಡ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇವತ್ತಂತೂ ಹೂವಿನ ರೇಟ್ ಮಾತಾಡ್ಸೋಗಿಲ್ಲ, ಬಾಯಿಗೆ ಬಂದಿದ್ ರೇಟ್ ಹೇಳ್ತಾ ಇದ್ರು. ಸೇವಂತಿಗೆ ಹೂನೇ 200 ರೂಪಾಯಿ ಮಾರು, 300 ರೂಪಾಯಿ ಮಾರು, ಇಷ್ಟೆಲ್ಲ ಲೆವೆಲ್ ಅಲ್ಲಿ ಇಟ್ಬಿಟ್ಟಿದ್ರು. ಹೆಂಗೂ ತಗೋತಾರಲ್ವಾ ಹಬ್ಬದ ದಿನ ಅನ್ಬಿಟ್ಟು. ಇನ್ನು ಈ ರೀತಿ ದೊಡ್ಡ ದೊಡ್ಡ ಹಾರಗಳನ್ನಂತೂ ಮಾತಾಡ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅವತ್ತು. 2000, 1500, 3000 ಲೆವೆಲ್ ವರ್ಗೂ ಕೂಡ ಹೇಳ್ತಾ ಇದ್ರು. ಸೊ ಕೊನೆಗೆ ನನಗೆ ಯಾವ್ದು ಬೇಕು ಅಂತ ಅನ್ಸುತ್ತೋ ಅದನ್ನ ನೋಡಿ ತಗೊಂಡು ಮಾರ್ಕೆಟ್ ಇಂದ ಬಂದ್ವಿ. ಸೊ ಇವಾಗ ನಾವು ಹಾಸನಿಂದ ಹಿರಿಸಾವೆಗೆ ಹೋಗ್ಬೇಕು. ನನ್ನ ಹಸ್ಬೆಂಡ್ ಮನೆ ಇರೋದು ಹಿರಿಸಾವೆ ಹತ್ರ, ಊರು ನಮ್ದು. ಅಂಡ್ ಇವತ್ತು ನಾನು ಹಾಕಿರುವಂತ ಈ ರಾಣಿ ಪಿಂಕ್ ಕಲರ್ ಗೌನು ಮೀಶೋದಲ್ಲಿ ತಗೊಂಡಿದ್ದೆ 875 ರೂಪಾಯಿ. ನನ್ನ ಸೈಜ್ ಬಂದು ಲಾರ್ಜು, ಬಟ್ ಅದು ಎಕ್ಸೆಲ್ ಬಂದ್ಬಿಟ್ಟಿತ್ತು ಮಿಸ್ ಆಗಿ. ಅದನ್ನ ಇಡಿಸ್ಕೊಂಡಿದ್ದೆ ನೋಡಿ, ಸ್ವಲ್ಪ ಟೈಟ್ ಆಗಿ ಹಿಡಿದು ಬಿಟ್ಟಿದ್ದಾರೆ. ಟೈಟ್ ಅನಿಸ್ತಾ ಇತ್ತು ನನಗೆ. ಮೇ ಬಿ ಈ ಡ್ರೆಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಅನ್ಸುತ್ತೆ. ಸೊ ಇವತ್ತು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ತೊಂದರೆ ಇಲ್ಲ, ಈ ಡ್ರೆಸ್ ಲಿಂಕ್ ಕೂಡ ನಾನು ಇವತ್ತಿನ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ಆಲ್ಮೋಸ್ಟ್ ನಾನು ಮೀಶೋದಲ್ಲಿ ತಗೊಂಡಿರೋ ಡ್ರೆಸ್ಸು, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತ ಐಟಮ್ಸ್ಗಳು ಅದೆಲ್ಲ ಇದೆ. ಎಲ್ಲದ್ರದ್ದು ಲಿಂಕ್ನು ಇವತ್ತು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ನಿಮಗೆ ಗೊತ್ತೇ ಇದೆ, ನಾನು ಜಸ್ಟ್ ಮೀಶೋ ಪ್ರಾಡಕ್ಟ್ಸ್ ನ ರಿವ್ಯೂ ಮಾಡ್ತಾ ಇರ್ತೀನಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಹಾಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಗೃಹಲಕ್ಷ್ಮಿ ಅಂದ್ರೆ ಗವರ್ನಮೆಂಟ್ ಸ್ಕೀಮ್ಸ್ ಏನಿದೆ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಈ ರೀತಿಯಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಡೈಲಿ ವ್ಲಾಗ್ ಮಾಡೋದು ತುಂಬಾನೇ ಕಡಿಮೆ, ಬಟ್ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಪರ್ಸನಲ್ ಆಗಿ ಕಮೆಂಟ್ ಹಾಕ್ತಾ ಇದ್ರಿ, ಅನಿತಾ ಡೈಲಿ ವ್ಲಾಗ್ ನು ಇನ್ಕ್ಲೂಡ್ ಮಾಡ್ಕೊಂಡು ನೀವು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಹಾಕಿ ಮೀಶೋ ಪ್ರಾಡಕ್ಟ್ಸ್ ಜೊತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ವಿಡಿಯೋ ಶೂಟ್ ಮಾಡ್ಕೊಂಡೆ. ಸೊ ಫೈನಲಿ ಹಾಸನಿಂದ ನಮ್ಮೂರ್ಗೆ ಅಂದ್ರೆ ನನ್ನ ಹಸ್ಬೆಂಡ್ ಮನೆಗೆ ನಾವು ಬಂದ್ವಿ. ಬರೋ ಅಷ್ಟರಲ್ಲಿ 12:30 ಆಗೋಗಿತ್ತು. ಅಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದೆ ನಮ್ಮ ಮನೇಲಿ ಹಾಸನಲ್ಲಿ. ಇವಾಗ ನೋಡಿ ಮನೆಗೆ ಬಂದು ಈಗ ಆಲ್ರೆಡಿ ಒಂದು 4 ಗಂಟೆ ಆಗಿದೆ ಸಂಜೆ. ಇವಾಗ ಸ್ನಾನ ಮಾಡಿಕೊಂಡು ದೇವರಿಗೆ ರೆಡಿ ಮಾಡೋಣ ಎಲ್ಲಾನು ಈಗಲೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಪ್ರತಿ ವರ್ಷ. ಸೊ ಹಂಗಾಗಿ ಈಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೆ. ಅಂದ್ರೆ ಊರಿಂದ ಬರಬೇಕಾದ್ರೂ ಮಾಡಿರ್ತೀನಿ, ಹಾಸನಲ್ಲಿ ಟ್ರಾವೆಲ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಇನ್ನು ಮನೆಗೆ ಬಂದಾಗ ಅದು ಇದು ತಿಂದು ಮಲ್ಗಿ ಎದ್ದು ಹಿಂಗೆಲ್ಲ ಮಾಡಿರ್ತೀವಿ. ಹಂಗಾಗಿ ನನಗೆ ದೇವರಿಗೆ ರೆಡಿ ಮಾಡಬೇಕಾದ್ರೆ ಮತ್ತೆ ಸ್ನಾನ ಮಾಡಲೇಬೇಕು ಅನ್ನಿಸ್ತಿರುತ್ತೆ. ಹಾಗಾಗಿ ಮಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಇವಾಗ ಈ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಸಂಜೆ. ಸೊ ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ ಗೊತ್ತಾ. ಇದು 2 ಪೀಸ್ ಬರುತ್ತೆ, ಅಂದರೆ ಈ ಲಾಂಗ್ ಟಾಪು ಮತ್ತು ಈ ವೇಲ್ ಬರುತ್ತೆ. ಯೆಲ್ಲೋ ವಿತ್ ಪರ್ಪಲ್ ಕಲರಲ್ಲಿ ಬಂದಿದೆ, ಸಕ್ಕತ್ತಾಗಿದೆ ಕಾಂಬಿನೇಷನು. ನಿಜವಾಗ್ಲೂ ಮೀಶೋ ಕೆಟ್ಲಾಗಲ್ಲಿ ನೋಡ್ತೀವಲ್ವಾ, ಅದಕ್ಕಿಂತ ರಿಯಲ್ ಆಗಿ ಬರುತ್ತಲ್ಲ ಡ್ರೆಸ್ಸು, ಆಗಲೇ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಅಂತೂ ಇವಾಗ ಟ್ರೆಂಡಿಂಗಲ್ಲಿ ಮೋಸ್ಟ್ ವೈರಲ್ ಅಂತಲೇ ಹೇಳ್ಬೋದು. ಸೊ ಎಲ್ಲೋಗೆ ಈ ರೀತಿ ಪರ್ಪಲ್ ಇರುವಂಥದ್ದು ಸ್ಯಾರಿ ಬರ್ತಾ ಇತ್ತು, ಈಗ ಡ್ರೆಸ್ನು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಲೈನಿಂಗ್ ಕೇಳ್ತೀರಾ, ಲೈನಿಂಗ್ ನೋಡಿ ತುಂಬ ಉದ್ದವಾಗಿ ಇದೆ. ಡ್ರೆಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಕೆಲವೊಬ್ರು ರಿವ್ಯೂ ನೋಡ್ತೀವಲ್ಲ ನಾವು ಮೀಶೋದಲ್ಲಿ, ಅಷ್ಟೊಂದೇನು ಒಳ್ಳೆ ರಿವ್ಯೂ ಕೊಟ್ಟಿರಲಿಲ್ಲ ಒಂದಿಬ್ರು. ಸೊ ನಾನು ತಗೊಳ್ಳಾ ಬೇಡವಾ ಅಂತ ಯೋಚಿಸ್ತಿದ್ದೆ. ಫೈನಲಿ ನನಗೆ ಯಾಕೋ ಇಷ್ಟ ಆಯಿತು ಅಂತ ತರಿಸ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ಆಗಿರ್ಬೋದು, ಈ ಡಿಸೈನ್ ಆಗಿರ್ಬೋದು, ಫುಲ್ ಡ್ರೆಸ್ ಹೋಲ್ ಬುಟ್ಟ ಬರುತ್ತೆ ಗೊತ್ತಾ, ಗೋಲ್ಡನ್ ಕಲರಲ್ಲಿ ಆ ರೀತಿ ಇದೆ ಡ್ರೆಸ್ಗೆ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀನಿ, ಇನ್ಮೇಲೆ ರೆಡಿ ಮಾಡಬೇಡ, ಸಂಜೆ 6 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಕೋತೀನಿ ದೇವ್ರಿಗೆ ಏನೇನೆಲ್ಲ ರೆಡಿ ಮಾಡಬೇಕದೆಲ್ಲ. ಆ್ಯಂಡ್ ಇಯರಿಂಗ್ಸ್ ಹಾಕಿದ್ದೆ, ನಮ್ಮ ಮನೆಯವ್ರು ಅದೊಂದು ನೆನ್ಪು ಮಾಡಿದ್ರು, ಇದು ಯಾವಾಗ ತಗೊಂಡಿದ್ದೆ, ಇದು ಮೀಶೋದಲ್ಲಿ ತಗೊಂಡಿದ್ದ ಅಂದ್ಬಿಟ್ಟು. ಅದು ಮೀಶೋದೆ ಅಂತ ಅಂದೆ, ನಗಾಡ್ತಾ ಇದ್ರು. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ, ಬರೀ 86 ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಇಯರಿಂಗ್ಸ್ನ ನಾನು ತಗೊಂಡಿದ್ದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ತರ ಇಯರಿಂಗ್ಸ್ಗಳೇ ಜಾಸ್ತಿ ಹಾಕ್ತಾ ಇದ್ದೆ, ದಪ್ಪದಾಗಿ ಸ್ಟೋನ್ಸ್ ಇಯರಿಂಗ್ಸು. ಬಟ್ ಮದುವೆ ಆದ್ಮೇಲೆ ಆಲ್ಮೋಸ್ಟ್ ಈ ತರ ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಡ್ರೆಸ್ ಮ್ಯಾಚಿಂಗು, ಸ್ಯಾರಿ ಮ್ಯಾಚಿಂಗ್ ಅಂದ್ಬಿಟ್ಟು ಈ ತರ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮೀಶೋದಲ್ಲಿ ತರಿಸಿದ್ದೆ ಒಂದು ಮ್ಯಾಟ್ ಕೂಡ, ಅದು ಕೂಡ ಬಂದಿತ್ತು. ನಾವು ಹಾಸನಿಂದ ಬರ್ತಾ ಕಾರಲ್ಲಿ ಇದನ್ನು ಎತ್ಕೊಂಡು ಬಂದಿದ್ದೆ. ಆದರೆ ಈ ಮನೆಗೆ ಅಂತಾನೆ ನಾನು ಅದನ್ನು ಬುಕ್ ಮಾಡಿದ್ದು. ಮ್ಯಾಟ್ ಬರುತ್ತೆ ಅಲ್ಲ, ಜೂಟ್ ಮ್ಯಾಟು. ಸೊ ಅದು ನನಗೆ ಇನ್ನೂ ದೊಡ್ಡದಾಗಿ ಬೇಕಾಗಿತ್ತು. ಆ್ಯಕ್ಚುಲಿ ತುಂಬ ದೊಡ್ಡದಾಗೇ ಇದೆ, ನಾನು ಇನ್ನೂ ತುಂಬ ದೊಡ್ಡದಾಗಿ ಬರುತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಇದು ಈ ಸೈಜಲ್ಲಿ ಬಂದಿದೆ, ಬಟ್ ವಿಡಿಯೋದಲ್ಲಿ ನಿಮಗೆ ಚಿಕ್ಕ ಕಾಣಿಸ್ತಾ ಇದೆ, ರಿಯಲ್ ಆಗಿ ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಅಂದರೆ ನಾವು ಕಾಲರ್ಸೋ ಮ್ಯಾಟ್ ಎಲ್ಲ ತಗೋತೀವಲ್ಲ
ಅದರಲ್ಲಿ ಒಂದು 10 ಮ್ಯಾಟ್ ಹಾಕಬೇಕು. ಸೊ ಅಷ್ಟು ದೊಡ್ಡದಾಗೇ ಇದೆ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದನ್ನು ತಗೋಬೇಕು ಅಂದ್ಬಿಟ್ಟು. ಸೊ ಫೈನಲಿ ಹಾಲಿಗೆ ಹಾಕೋಣ ಮಧ್ಯಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೋಫಾ ಮುಂದೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಆ್ಯಂಡ್ ಈ ಫ್ಲೋರ್ ಮ್ಯಾಟ್ಗೆ ಪ್ರೈಸ್ ಬಂದು 650 ರೂಪಾಯಿ. ಅಂಗಡಿಗಳೆಲ್ಲ ತಗೋತೀವಿ ಅಂದರೆ 1,000 ರೂಪಾಯಿ ಮೇಲೆ ಹೇಳ್ತಾರೆ ಈ ರೀತಿ ಜೂಟ್ ಮ್ಯಾಟ್ಗಳಿಗೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಯಾರಿಗಾದ್ರೂ ಮನೆಗೆ ಅಥವಾ ರೂಮ್ಗಳಿಗೆ ಹಾಕ್ಕೊಳ್ಳೋಕ್ಕೆ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಮಿಸ್ ಮಾಡದೆ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ಆ್ಯಂಡ್ ಇವತ್ತು ನಾನು ಯಾವುದೆಲ್ಲ ಮೀಶೋದಲ್ಲಿ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನೋ ಅದೆಲ್ಲದ್ರದ್ದು ಲಿಂಕು ಕಮೆಂಟ್ ಬಾಕ್ಸ್ನಲ್ಲೂ ಇರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಇರುತ್ತೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ವಿಡಿಯೋ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ನಿಮ್ಗಳಿಗೆ ಕೇವಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ರೀಲ್ ಅಪ್ಲೋಡ್ ಮಾಡಿದ್ದೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ್ದು. ತುಂಬ ಜನ ನನಗೆ ಕೇಳಿದ್ದು ಆ ಪ್ಲೇಟ್ಸು ಪರ್ಸ್ನಲ್ ಆಗೆಲ್ಲ ಕಮೆಂಟ್ ಮಾಡಿದ್ರಿ, ಅನಿತಾ ಆ ಹಾರ್ಟ್ ಶೇಪ್ ಪ್ಲೇಟ್ಸ್ಗಳನ್ನ ನೀವು ಮೀಶೋದಲ್ಲಿ ತಗೊಂಡಿದ್ರಾ, ಅದಕ್ಕೆ ಪ್ರೈಸ್ ಎಷ್ಟು, ಸೊ ಅಥವಾ ಬೇರೆ ಕಡೆ ಏನಾದರೂ ತಗೊಂಡ್ರ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಮೀಶೋದಲ್ಲೇ ತಗೊಂಡಿದ್ದು. ಸೊ ಎಲ್ಲದ್ರದ್ದು ಇವಾಗ ತೋರಿಸ್ತಾ ಹೋಗ್ತೀನಿ. ಫಸ್ಟು ಈ ಆನೆಗಳದ್ದು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಕುಂಕುಮದ ಭರಣಿ ಥರನಾದರೂ ಇಡ್ಬೋದು ಅಥವಾ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿಡ್ತೀವಿ ಅಂದ್ರೂ ಇಡ್ಬೋದು ದೇವ್ರ ಪಕ್ಕದಲ್ಲಿ. ತುಂಬ ಚೆನ್ನಾಗಿದೆ ಈ ಆನೆ ಸ್ಟ್ಯಾಚು. ಒಂಥರ ಸಿಲ್ವರ್ ಟೈಪಲ್ಲಿ ಅಂದರೆ ಬೆಳ್ಳಿ ಥರ ಒಂದು ತಗೊಂಡಿದ್ದೆ, ಆ್ಯಂಡ್ ಇನ್ನೊಂದು ಗೋಲ್ಡ್ ಕಲರಲ್ಲಿ ತಗೊಂಡಿದ್ದೆ. ಎಷ್ಟು ಚಂದ ಬಂದಿತ್ತು ಗೊತ್ತಾ, ಸಕ್ಕದಾಗಿದೆ ರಿಯಲ್ ಆಗಿ ನೋಡ್ಲಿಕ್ಕಂತೂ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು 514 ರೂಪಾಯಿ. ಅಂದರೆ ಟೋಟಲ್ 1,000 ರೂಪಾಯಿ ಕೊಟ್ಟು 2 ಜೊತೆನೂ ತಗೊಂಡಿದ್ದೆ. ನಿಮ್ಗೆ ಯಾವುದಾದ್ರೂ ಒಂದು ಸೆಟ್ ಬೇಕು ಅಂದ್ರೂ ನೀವು ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೊನೆಯದಾಗಿ ಈ ತೋರಣನ ನಾನು ನಿಮಗೆ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಅಂದರೆ ನಾನು ತೊಗೊಂಡಿರೋದು ತೋರಿಸಿರ್ಲಿಲ್ಲ, ಜಸ್ಟ್ ಇಮೇಜ್ ತೋರಿಸಿದ್ದೆ. ನಾನು ಇದನ್ನು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅದನ್ನು ನಾನು ತೊಗೊಂಡಿರ್ತೀನಲ್ವಾ, ಅವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನಿಮಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ಪ್ರೈಸ್ ಬಂದು 472 ರೂಪಾಯಿ. ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ತೋರಣ ನಿಮ್ಮ ಮನೆ ಬಾಗಿಲಿಗೆ ಅಥವಾ ದೇವ್ರ ಮನೆಗೆ ಹಾಕಿ ನಿಮ್ಮ ಮನೆ ಲುಕ್ಕೇ ಚೇಂಜ್ ಆಗಿ ಹೋಗುತ್ತೆ, ಅಷ್ಟು ಚಂದ ಕಾಣಿಸುತ್ತೆ. ಅಂಡ್ ಇದು ಪ್ಲೇಟ್ಸ್ಗಳು ಕೇಳ್ತಾ ಇದ್ರಿ ಅಲ್ವಾ, ಈ ಸಿಲ್ವರ್ ಪ್ಲೇಟು, ಸಿಲ್ವರ್ ಅಂದ್ರೆ ಪ್ಯೂರ್ ಅಲ್ಲ, ಜಸ್ಟ್ ಡೆಕೋರೇಟಿವ್ ಪ್ಲೇಟ್ಸ್ ಅಷ್ಟೇನೆ. 12 ಪೀಸ್ ಬರುತ್ತೆ, 493 ರೂಪಾಯಿ. ಬಟ್ ಮಿಸ್ ಆಗಿ ನನಗೆ 13 ಪೀಸ್ ಬಂದಿತ್ತು, ಹಾಗಾಗಿ ಮೀಶೋದವರು ನೀವೇ ಇಟ್ಕೊಳ್ಳಿ ಮೇಡಮ್ ಅಂದ್ಬಿಟ್ಟು ಒಂದು ವಾಪಸ್ ಕೊಟ್ಟು ಹೋದ್ರು. ಸೊ ನೆಕ್ಸ್ಟ್ ಇದು ಸೊಂಟು ಡಾಬು. ನನಗೆ ತುಂಬಾ ಆಸೆ ಇತ್ತು ಈ ತರ ದಪ್ಪದಾಗಿ ಲಕ್ಷ್ಮಿ ಇರೋದನ್ನೇ ತಗೋಬೇಕು ಅಂದ್ಬಿಟ್ಟು. ಸೊ ಫೈನಲಿ ತಗೊಂಡೆ. ಕೆಳಗಡೆ ಗ್ರೀನ್ ಕಲರ್ ಬೀಡ್ಸ್ ಬರುತ್ತೆ. ಅಂಡ್ ಪ್ರೈಸ್ ಬಂದು 946 ರೂಪಾಯಿ ಮೀಶೋದಲ್ಲಿ. ಬಟ್ ಹೊರಗಡೆ ಎಲ್ಲಾದ್ರೂ ಶಾಪಲ್ಲಿ ತಗೋತೀನಿ ಅಂದಿದ್ರೆ ಮಿನಿಮಮ್ 2,000 ರೂಪಾಯಿ ಹೇಳಿರೋರು. ಇದು ಬಂದು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ 3ಕ್ಕೆ ಚೆನ್ನಾಗಿದೆ ಅಲ್ಲ, ಓ ಪಿಸ್ತು ಕಿಲ್ವಲ್ಲ ಪಿಸ್ತು ಅಂತೆ. ಇದು ಎಷ್ಟು ಬಂದಿದ್ದಾವೆ? 1 2 3 4 5 6 ಬಂದಿದ್ದಾವೆ. ಸಕ್ಕತ್ತಾಗೈತಲ್ಲ ಇದು ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಇವು ಅಲ್ವಾ? ರಿಯಲ್ ಇದು ಬಂದೈತಿ, ಚೆನ್ನಾಗೈತೆ. ಹಾ, ಇನ್ನ ಇದು ಇನ್ನೊಂದು ಬಾಗಿಲು ತೋರಣ. ಎಲ್ಲೋ ಹೋಯ್ತಾವ ಕಣ, ಇಲ್ಲ ಇಲ್ಲಿ ಇಲ್ಲಿ ತೋರ್ಸೋ ಬಾ, ನೀನ್ ಈ ಕಡೆ ಅಮ್ಮನ ಪಕ್ಕಕ್ಕೆ ಬಾ. ಚೆನ್ನಾಗಿ ಕಾಣಿಸ್ತೈತಾ? ಸೂಪರ. ಹಾ, ಚೆನ್ನಾಗಿ ಕಾಣಿಸ್ತೈತೆ. ಇನ್ನೇನ್ ಬಿಟ್ಟೆ? ಅವು ತೋರಿಸಿದ್ದೆ, ಇದು ರೀಲಲ್ಲಿ ತೋರಿಸಿದ್ದೆ ಅನ್ಸುತ್ತಲ್ವಾ, ಇದು ಮಾಮೂಲಿ ತೋರಿಸಿದ್ದೆ ಯಾವಾಗ್ಲೂ. ಇನ್ನು ಇವು ಹೂಗಳು 4 ತರಿಸಿದ್ದೀನಿ. 4 ದೇವರಿಗೆ ಹಿಂದೆ ಬರುತ್ತಲ್ಲ, ಹಿಂಗೆ ಮುಂದಕ್ಕೆ ಹಾಕೋಣ ದೇವರಿಗೆ, ಒಂದು ಹಾಕೋಣ, ಚೆನ್ನಾಗಿ ಅನ್ಸುತ್ತಲ್ವ. ಇನ್ನೆಲ್ಲ ತಂದಿದೀವಲ್ವಾ, ದೀಪಳೆ ಕಂಬ ತೋರಿಸಿದ್ದೆ. ಏನಮ್ಮ? ದೀಪ ಚೆನ್ನಾಯ್ತಲ್ಲ, ಸಕ್ಕತ್ತಾಗೈತೆ. ಅಲ್ಲಿ ಏನ್ ಸೀಸರ್ ಬೇಕಾ? ಸೀಸರ್ ಮುಟ್ಟಬಾರ್ದು ಬಿಡು. ಥ್ಯಾಂಕ್ ಯು ಮೊದಲು. ಇವ್ ನೋಡ್ರಿ ಏನವ ಇಲ್ಲಿ ಕೂರ್ಸದ? ಮಾಮಿ. ಯಾವ ಮಾಮಿ? ಲಕ್ಷ್ಮಿ ಅಮ್ಮ. ಈಗ ಕುತ್ಕೊಳ್ಳತ್ ನಮ್ಮ ಮನೇಲಿ ಲಕ್ಷ್ಮಿ ಅಮ್ಮ ಬರುತ್ತೆ. ಇದು ಚಿಕ್ಕಪೇಟೆಯಲ್ಲಿ ತಂದಿದ್ದಲ್ವೇನ್ರಿ? ಇಲ್ಲೆಲ್ಲ ಎಷ್ಟೊಂದು ಬರೀ 1,500 2,000 3,000 ರೂಪಾಯಿ ತೋರ್ಸದ. ಹೌದಾ? ಚಿಕ್ಕಪೇಟೆಯಲ್ಲಿ ಬರೀ 500 ರೂಪಾಯಿ. ಚೆನ್ನಾಗಿದೆ. ಮಾಮಿದ ಸರಿನೇ ಮಿಸ್ ಮಾಡಿದ್ರೆ ಸ್ಯಾರಿ ಕೊಡ್ರಿ ಇಲ್ಲಿ ಕಡೆ.
ತೋರ್ಸೇ ಇಲ್ವೇನೋ. ಇದನ್ನೇನು ತೋರಿಸಿದ್ದೆ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ, ಆದ್ರೆ ರೀಲಿಗೆ ತೋರಿಸಿರ್ಲಿಲ್ಲ. ಚೆನ್ನಾಗೈತೆ ಇದ್ರಲ್ಲಿ. ಓಕೆ, ಇದಕ್ಕಿನ್ನೇನು ಇಯರಿಂಗ್ಸ್ ಬರುತ್ತೆ 2. ಅದನ್ನೇನು ಆಮೇಲೆ ಇದು ಮಾಡೋಣ. ಇದು ಕೊಡ್ರಿ, ಒಂದು ಸೀರೆ ಕೊಡಿ. ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 2 ಸ್ಯಾರಿ ತೊಗೊಂಡಿದ್ದೀನಿ, ದೇವ್ರಿಗೆ ಯಾವ್ದು ಉಡಿಸ್ಬೇಕು ಅಂತಾನೆ ನನಗೆ ಕನ್ಫ್ಯೂಷನಲ್ಲಿ ಇದೆ ಅಂತ ಅಂದ್ಬಿಟ್ಟು. ಸೊ ಆದರೂ ಕೊನೆ ಕ್ಷಣದವರೆಗೂ ನನಗೆ ಈ ಗೋಲ್ಡನ್ ಕಲರ್ ಸ್ಯಾರಿನೇ ಉಡಿಸ್ಬೇಕು ಅಂತ ಮನಸ್ಸಲ್ಲಿತ್ತು. ಬಟ್ ಶಮಂತ್ ಅವ್ರಿಗೆ ಗ್ರೀನ್ ಕಲರ್ ಆಸೆ ಆಗಿತ್ತು. ಆದ್ರೂ ನಿನ್ನ ಇಷ್ಟ, ನಿನ್ಗೆ ಏನು ಅನ್ಸುತ್ತೋ ಅದನ್ನ ಉಡಿಸು ಅಂತ ಅಂತಿದ್ರು. ಯಾಕೆ ಈ ಸತಿ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ 2 ಬೆರಳನ್ನ ನನ್ನ ಮಗಳು ಮುಂದೆ ಇಟ್ಟೆ. ಯಾವ್ದಾದ್ರು ಒಂದು ಮುಟ್ಟು ಮಗಳೇ ಅಂತ ಹೇಳ್ಬಿಟ್ಟು ದೇವ್ರನ್ನ ನೆನ್ಪು ಮಾಡ್ಕೊಂಡು ಒಂದು ಸ್ಯಾರಿನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಅದು ಮುಂದೆ ನೋಡೂರಂತೆ. ಬಿಗ್ ಬಾರ್ಡರ್ ಬರುತ್ತೆ. ಸ್ಯಾರಿ ಹೆಂಗೈತೆ ಅಂತ ತೋರಿಸ್ತೀನಿ. ಇನ್ನು ಬ್ಲೌಸು ಕಟ್ ಮಾಡಿಸಿಲ್ಲ ನಾವು. ಇದು ನೋಡಿ, ಇದು ಸರ್, ಇದು ಬ್ಲೌಸು ಸರ್ಗಿದು ಅಲ್ಲ, ಚೆನ್ನಾಗೈತೆ ಈ ಸ್ಯಾರಿ. ಓಕೆನಾ? ಆಮೇಲೆ ಇದು ಮಾಡ್ತೀನಿ. ಈ ಸ್ಯಾರಿ ಓಪನ್ ಮಾಡೋಣ. ಇದು ಇದು ಫುಲ್ ಸ್ಯಾರಿ ನೋಡೋಣ. ಇದು ಚೆನ್ನಾಗಿ ಕಾಣುತ್ತೆ. ಅದು ಬಿಗ್ ಬಾರ್ಡರ್ ಬರುತ್ತೆ ಅಂತಾರೆ ಇದಕ್ಕಿಂತನೂ ಅಲ್ವಾ? ಚೆನ್ನಾಗೈತಿ. ಸಾಕಾ? ಸಾಕು. ಪುಣ ಮತ್ತೆ ಇಲ್ಲಿ ಬಾ, ಇಲ್ಲ ಅಪ್ಪನ ಕಡೆ. ಮತ್ತೆ ಇಲ್ಲಿ ಆ ಸೀರೆ ಉಡಿಸ್ಲಾ, 2 ಸೀರೆ ಯಾವ್ದು ಉಡಿಸ್ಲಿ? ಗ್ರೀನ್ ಉಡಿಸ್ಲಾ, ಇದು ಉಡಿಸ್ಲಾ? ಇಲ್ಲಿ ಮುಟ್ಟು ಯಾವ್ದು ಮುಡಿಸ್ಲಿ? ಹಾ, ಮುಟ್ಟು ಯಾವ್ದಾದ್ರು ಒಂದು ಬೆರಳ. ಗೋಲ್ಡ್! ನಾನು ಅದೇ ಇಷ್ಟಪಡ್ತಿದ್ದೆ ಮಗಳೇ. ಒಂದಪ್ಪಿ ಥ್ಯಾಂಕ್ ಯು ಮಗಳೇ. ಕೊನೆಗೂ ನನ್ನ ಮಗಳು ನನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗಿತ್ತೋ ಅದೇ ಸ್ಯಾರಿ ಅಂತ ಅಂದ್ಬಿಟ್ಟು 2ನೇ ಬೆರಳು ಮುಟ್ಟಿದ್ಲು, 3ನೇ ಬೆರಳು ಗ್ರೀನ್ ಸ್ಯಾರಿ ಇಟ್ಕೊಂಡಿದ್ದೆ. ಅವಳು ಒಂಥರ ಚಿಕ್ಕ ಮಕ್ಕಳು ಅಂದರೆ ದೇವ್ರ ಥರನೇ ಅಲ್ಲ, ಸೊ ದೇವ್ರು ಹೇಳ್ದಂಗೆ ಆಗಲಿ ಅಂತ ಅಂದ್ಬಿಟ್ಟು ನಾನು 2 ಬೆರಳನ್ನ ತೋರಿಸಿದ್ದೆ. ಕೊನೆಗೆ ಈ ಸ್ಯಾರಿನೇ ಫೈನಲ್ ಆಯಿತು. ಈಗ ದೇವ್ರಿಗೆ ಅಲಂಕಾರ ರೆಡಿ ಮಾಡಬೇಡ ಅಂತ ಹೇಳ್ಬಿಟ್ಟು ಸೀರೆ ಉಡಿಸ್ಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನನಗೆ ಅಷ್ಟೊಂದೇನು ತುಂಬ ಚೆನ್ನಾಗಿ ಉಡಿಸ್ತೀನಿ ಅಂತ ಅಲ್ಲ, ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಉಡಿಸ್ತೀನಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡಿರೋದು. ಯೂಟ್ಯೂಬಲ್ಲೇ ತುಂಬ ಜನ ಹೇಳ್ಕೊಟ್ಟಿರ್ತಾರಲ್ವಾ ಸೀರೆ ಉಡಿಸೋದು ಹೆಂಗೆ ಅಂತ ಹೇಳ್ಬಿಟ್ಟು, ಅಲ್ಲಿ ಇಲ್ಲಿ ನೋಡಿ ವರ್ಷ ನೋಡ್ಕೊಂಡ್ಬಿಟ್ಟು ಅದನ್ನೇ ನೋಡ್ಕೊಂಡು ನಾನು ಉಡಿಸ್ತೀನಿ ಅಷ್ಟೇ. ಆ್ಯಂಡ್ ಈ ಕೈ ಕಾಲು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ನನ್ನ ಹಸ್ಬೆಂಡ್ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಅವ್ರಿಲ್ಲದೆ ನಾನು ಏನು ಮಾಡೋದಕ್ಕೆ ಆಗಲ್ಲ. ಬಟ್ ಕೊನೆಗೆ ಏನೇ ಮಾಡಿದ್ರು ಅದು ಇವಳೊಬ್ಬಳೇ ಮಾಡಿದ್ದು ಅನ್ನೋ ರೀತಿ ಹೇಳ್ತಾರೆ ಪಾಪ. ಅವ್ರದ್ದು 50% ಹೆಲ್ಪ್ ಇರುತ್ತೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಇಬ್ಬರು ಸಮವಾಗಿ ಹಂಚ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಚಿಕ್ಕ ಲಕ್ಷ್ಮಿ ಅಮ್ಮ, ನಮ್ಮನೆ ಪುಟ್ಟು ಲಕ್ಷ್ಮಿ ಅಮ್ಮ. ಇದು ನಮ್ಮ ಮನೇಲಿ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಸ್ಟಾರ್ಟಿಂಗ್ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಇಟ್ಟು ಪೂಜೆ ಮಾಡ್ತಿದ್ದು ಅದನ್ನೇ ಅಂತೆ. ಅವನು ಬರೀ ನಾನು 750 ರೂಪಾಯಿ ಕೊಟ್ಟು ತಂದಿದ್ದೆ ಕಣೆ ಅದನ್ನು. ಅವಾಗ 10 ನಮಗೆ ದುಡ್ಡು ಇರ್ತಾ ಇರಲಿಲ್ಲ, ಅಥವಾ ಹಬ್ಬ ಮಾಡೋ ಶಕ್ತಿನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಈಗಲೂ ಹಬ್ಬದ ಟೈಮಲ್ಲಿ ಎಲ್ಲ ಪ್ರತಿ ವರ್ಷ ಹೇಳ್ತಾನೆ ಇರ್ತಾರೆ. ನಾನು ಮದುವೆ ಆಗಿ ಬಂದಮೇಲೆ ನಾನು ಹೋಗ್ಬಿಟ್ಟು ಇದನ್ನು ತೊಗೊಂಬಂದಿದ್ದೆ ದೊಡ್ಡದು. ನಾವೆಷ್ಟು ಐಷಾರಾಮಿಯಾಗಿ ಹಬ್ಬ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಭಕ್ತಿಯಿಂದ ಹಬ್ಬ ಮಾಡ್ತೀವೋ ಅವಳಿಗೆ ಖಂಡಿತ ಖುಷಿ ಆಗುತ್ತೆ. ಅವಳು ಖಂಡಿತ ಒಲಿತಾಳೆ ತಾಯಿ ಲಕ್ಷ್ಮಿ ಅಮ್ಮ ಅನ್ನೋದು ನನ್ನ ನಂಬಿಕೆ. ಏಕೆಂದರೆ ಪ್ರತಿ ವರ್ಷಕ್ಕೂ ನಾವು ಇರೋದಕ್ಕಿಂತ ತುಂಬ ಮುಂದೆ ಹೋಗ್ತಾನೇ ಇದ್ದೀವಿ ನಮ್ಮ ವಿಷಯದಲ್ಲಂತೂ. ಸೊ ಹಾಗಾಗಿ ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲ ಹಬ್ಬದಕ್ಕಿಂತನೂ ನನಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಮಾಡ್ತೀನಿ. ಸೊ ಫೈನಲಿ ಲಕ್ಷ್ಮಿ ಅಮ್ಮಂದು ಮುಖನ ಅಲಂಕಾರ ಮಾಡಿದ್ದೀನಿ. ಓಲೆ ಒಂದು ನಾನು ಚಿನ್ನದ ಹಾಕೋದಿಲ್ಲ, ಅದು ತಿರ್ಪು ಸರಿಯಾಗಿ ಹಾಕೋದಿಕ್ಕೆ ಆಗೋದಿಲ್ಲ ಲಕ್ಷ್ಮಿ ಮುಖವಾಡಕ್ಕೆ. ಹಾಗಾಗಿ ಇದೊಂದು ನಾನು ಬ್ಯಾಂಗಲ್ ಸ್ಟೋರಲ್ಲೇ ತೊಗೊಂಬಂದಿದ್ದೆ, ಹಾಸನಲ್ಲೇ. ಸ್ಟಿಕ್ ಆನ್ ಬರುತ್ತಲ್ಲ ಅದರ ಜೊತೆಗೇನೆ ಅದಕ್ಕೆ ಹಾಕಿ ಅಂಟು ಹಾಕಿದ್ದೀನಿ. ಆ್ಯಂಡ್ ಇವಾಗ ಜಡೆ ಹೆಣಿತಾ ಇದ್ದೀನಿ. ಇದು ನಮ್ಮ ಶಮಂತ್ ಅವ್ರದ್ದೇ ಐಡಿಯಾ. ಪ್ರತಿ ವರ್ಷ ಕೂದಲನ್ನ ಬಿಡ್ತಾ ಇದ್ವಿ ಫ್ರೀ ಏರ್ ಥರ, ಅಥವಾ ಚೌಲಿ ಬರುತ್ತೆ ಅಲ್ವಾ, ಏನೋ ಜಡೆ ಬಿಲ್ಲೆ ಥರ, ಅದನ್ನ ಹಾಕ್ತಾ ಇದ್ವಿ. ಈ ಸತಿ ಡಿಫ್ರೆಂಟಾಗಿ ಮಾಡೋಣ, ನಮ್ಮ ಥರನೇ ಮನುಷ್ಯರ ಥರ ಜಡೆ ಎಳೆಯೋಣ ಅಂತ ಹೇಳ್ಬಿಟ್ಟು ಹೊಸದಾಗಿ ಚೌಲಿ ತರಿಸಿದ್ರು ನಮ್ಮ ಅತ್ತೆ. ಅದನ್ನು ಈ ಥರ 3 ಎಣೆ ಹೇಳ್ಕೊಂಡು ಬಂದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಅಂತ ಅಂದ್ಬಿಟ್ಟು ಸುಮ್ಮನೆ ಟ್ರಯಲ್ ನೋಡ್ತಾ ಇದ್ದೆ, ಚೆನ್ನಾಗಿ ಕಾಣುತ್ತಾ
ಚೆನ್ನಾಗಿ ಕಾಣಲ್ವಾ ಅಂತ ಹೇಳ್ಬಿಟ್ಟು. ಇನ್ನ ಶಮಂತ್ ಅಂತೂ ನಾನು ಹೇಗ್ ಮಾಡಿದ್ರು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ತಾರೆ. ಅಂಡ್ ಈ ವಿಷಯ ಮಾತ್ರ ಅಲ್ಲ, ಒಂದ್ ಅಡ್ಗೆ ಮಾಡಿರ್ತೀನಿ ಅದೇನಾದ್ರೂ ಉಪ್ಪು ಸಪ್ಪೆ ಆಗಿದ್ರು ಅವ್ರು ಹೇಳೋದೇ ಇಲ್ಲ ಚೆನ್ನಾಗಿದೆ ಅಂತಾರೆ. ನಾನ್ ತಿನ್ ನೋಡಿದಾಗ್ಲೇ ನನಗೆ ಅದ್ರ ಟೇಸ್ಟ್ ಗೊತ್ತಾಗ್ಬೇಕು. ಸೊ ಅಷ್ಟೊಂದು ನನಗೆ ನೋವು ಕೊಡಲ್ಲ ಅವರು. ಸೊ ಅದು ನನಗೆ ತುಂಬಾ ಖುಷಿ ಆಗತ್ತೆ. ಎಲ್ಲ ಗಂಡದಿರು ಅದೇ ತರ ಇದ್ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಸ್ವರ್ಗ ಅನ್ನಿಸ್ಬಿಡುತ್ತೆ, ಹೌದಲ್ವಾ. ಅಂಡ್ ಫೈನಲಿ ನನ್ನ ಒಡವೆಗಳನ್ನೆಲ್ಲ ತಂದಿದ್ದೀನಿ. ಬ್ಯಾಂಕ್ ಲಾಕರಲ್ಲೇ ಇತ್ತು, ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡು ಬಂದಿದ್ದೆ. ಈಗ ಆಲ್ರೆಡಿ ಹಬ್ಬ ಮುಗ್ದೋಯ್ತು, ನೆಕ್ಸ್ಟ್ ಡೇಗೆ ಹೋಗಿ ಎಲ್ಲ ಲಾಕರಲ್ಲಿ ಇಟ್ಟು ಬಂದೆ. ಸೊ ಇದಿಷ್ಟು ಅಲಂಕಾರನ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನೈಟೇ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ಕಣ್ಣಿಗೆ ಕಪ್ಪೊಂದು ಇಟ್ಟಿರೋದಿಲ್ಲ, ಅಂದ್ರೆ ಒಳಗಡೆ ಗುಡ್ಡೆಗೆ ಇಡ್ತೀವಲ್ವಾ, ಅಲ್ಲಿ ಇಟ್ಟಾಗ್ಲೇ ಲಕ್ಷ್ಮಿಗೆ ಜೀವ ಬರೋದು. ಅದು ಬೆಳಿಗ್ಗೆ ಪೂಜೆ ಮಾಡಕ್ ನಾನು ಬರ್ತೀನಲ್ವಾ ಮತ್ತೆ ಸ್ನಾನ ಮಾಡ್ಕೊಂಡು, ಸೊ ಬೆಳಿಗ್ಗೆ ಪೂಜೆನಲ್ಲಿ ಅದನ್ನ ಇಟ್ಟು ನಾನು ಸ್ಟಾರ್ಟ್ ಮಾಡುವಂತದ್ದು. ಇನ್ನ ಹಬ್ಬದ ದಿನದ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಮಿಸ್ ಮಾಡದೆ ನೋಡಿ.